ನೋಡಿ, ತುಕ್ಕಿಡಿದು ಕಬ್ಬನ ಸರಿ ಮಾಡ್ಬೋದು, ಆದರೆ ತುಕ್ಕಿಡದಂತ ಆಲೋಚನೆ ಇದೆಯಲ್ಲ ಅದನ್ನ ಸರಿ ಮಾಡೋಕ್ಕಾಗಲ್ಲ. ಇಲ್ಲ ಏನೋ ಅಲ್ಲ, ಸ್ವಲ್ಪ ಜೋರಾಗಿ ಎಲ್ಲರಿಗೂ ಕೇಳಲಿ ಅಂತ ಅಲ್ಲ, ತುಕ್ಕಿಡದ ಕಬ್ಬಣನ ಬೇಕಾದ್ರೆ ಸರಿ ಮಾಡ್ಬೋದಂತೆ, ತುಕ್ಕಿಡದ ಆಲೋಚನೆ ಇದೆಯಲ್ಲ ಅದನ್ನ ಯು ಕಾಂಟ್ ಚೇಂಜ್ ಇಟ್ ಅಂತ. ಹಂಗೆ ನಮ್ದು ನಿಮ್ದು ಲೆಕ್ಕಾಚಾರ, ನಾವು ನಮ್ಗೇನು ನಮ್ಮ ದಾಖಲೆಗಳಲ್ಲಿದೆ ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ನೀವು ಅದನ್ನ ನೀವು ಕೊಟ್ಟಿರೋದು 8,000 ಕೋಟಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. 8,033 ಕೋಟಿ ಅವ್ರು ಕೊಟ್ಟಿದ್ದೀರಿ, ಸಬ್ಡೆಕ್ಟು 3,122 ಕೋಟಿ, 11,000. ಇದನ್ನ ಇಲ್ಲಿ ಸಂಪಾದನೆ ಮಾಡಿ ಇಲ್ಲಿ ಕಟ್ಟಿರೋ ದುಡ್ಡನ್ನ ಇಟ್ ಇಸ್ ನಮ್ಮ ಗ್ರಾಹಕರದು, ರಾಜ್ಯದ ಇದು. ನೀವು ಸೆಂಟ್ರಲ್ ಗೌರ್ಮೆಂಟ್ ಸರ್ ಸಭಾಧ್ಯಕ್ಷರು, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಸರ್, ಇದನ್ನ ಅಗ್ರಿಮೆಂಟ್ ಆಗಿರೋದು ಯಾವ ರೀತಿ ಸರ್? 30-20, ಕೆಲವರಲ್ಲಿ 30-20, ಕೆಲವರಲ್ಲಿ 20-25% ಈಕ್ವಿಟಿಗಳು ತೊಗೊಳ್ಳುವಂಥದ್ದು 20-25%, ಕೆಲವರಲ್ಲಿ ಕೇಂದ್ರ ಸರ್ಕಾರ 30%, ಕೆಲವರಲ್ಲಿ ರಾಜ್ಯ ಸರ್ಕಾರ 20%. ಸರ್, ಈ ರೀತಿ ಹಂಚಿಕೆಯನ್ನು ಮಾಡ್ಕೊಂಡಿರುವಂಥದ್ದು ಪ್ರಾಜೆಕ್ಟ್ಸ್ ಆಗಿರುವಂಥದ್ದಿದೆ. ಇಡೀ ಇಲ್ಲೂ ಬೆಂಗಳೂರಿಗೆ ಮಾತ್ರ ವಿಶೇಷವಾಗಿರುವಂಥದ್ದಲ್ಲ, ಇಡೀ ಭಾರತದಲ್ಲೇ ಇವತ್ತು ಒಂದು ಏಜೆನ್ಸಿಗೆ ವಯಬಿಲಿಟಿ ಗ್ಯಾಪ್ ಫಂಡ್ ಅನ್ನು ಕೊಟ್ಟು 50% ಅನ್ನ ಸಾಲದಲ್ಲಿ ತಗೊಂಡು ಅದನ್ನ ಬರ್ಸ್ಲಿಕ್ಕೆ ಪ್ರಯಾಣಿಕರ ದರದಿಂದ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಏನು ಅಂದ್ರೆ ಪ್ರಯಾಣಿಕರು ದರ ಕಟ್ತಾರಲ್ಲ ಅದು ರಾಜ್ಯ ಸರ್ಕಾರಕ್ಕೆ ಸೇರಿರೋದು ಅಂತಾರೆ. ನಿಮ್ದು ಬೇಸರ ಏನಿದೆ? ನಮ್ ಸಲ ಏನಂದ್ರೆ ಗ್ರಾಹಕರು ಕಟ್ಟೋದು ಇವತ್ತು ಸರ್ಕಾರ, ರಾಜ್ಯ ಸರ್ಕಾರ ಏನ್ ಭಾಗವಹಿಸಬೇಕಾಗಿದೆಯೋ, ಯಾವ ಪರ್ಸೆಂಟೇಜ್ ನಲ್ಲಿ ಭಾಗವಹಿಸಬೇಕಾಗಿದೆಯೋ ಅಷ್ಟೇ ಭಾಗವಹಿಸ್ತಿದ್ದಾರೆ. ಕೇಂದ್ರ ಸರ್ಕಾರ ಏನ್ ಅಗ್ರಿಡ್ ಪರ್ಸೆಂಟೇಜ್ ಏನಿದೆಯೋ ಅಷ್ಟರಲ್ಲೇ ಭಾಗವಹಿಸ್ತಿದ್ದಾರೆ. ಕೆಲವರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಸ್ ಪ್ರೊವೈಡಿಂಗ್ 30%, ಕೆಲವರಲ್ಲಿ ರಾಜ್ಯ ಸರ್ಕಾರ ಬರೀ 20% ಕೊಡ್ತಿದೆ. ಕೆಲವು ಫೇಸ್ ನಲ್ಲಿ ರಾಜ್ಯ ಸರ್ಕಾರ 25 ಕೊಡ್ತಿದ್ದಾರೆ, ಕೇಂದ್ರ ಸರ್ಕಾರ 25 ಕೊಡ್ತಿದ್ದಾರೆ. ಈ ರೀತಿ ಹಂಚಿಕೆನಲ್ಲಿ ಇರಬಹುದೇ ಹೊರತು ವಿತ್ ಅಗ್ರಿಡ್ ಪ್ರಿನ್ಸಿಪಲ್ಸ್ ಜನ ಕೊಡೋದನ್ನು ನಾವು ರಾಜ್ಯ ಸರ್ಕಾರ ಕೊಟ್ಟಿದ್ವಿ ಅಂತ ಲೆಕ್ಕ ತೊಳಕ್ ಹೋದ್ರೆ BMRCL ಇಸ್ ಬಿನ್ ಕ್ರಿಯೇಟೆಡ್ ವಿತ್ ಜಾಯಿಂಟ್ ಪಾರ್ಟಿಸಿಪೇಷನ್. ಆಯ್ತು, ಅದ್ರಲ್ಲಿ ಹೇಳಿ ನಿಮ್ಗೆ ಲಾಸ್ ಇದೆ, ಜನರ ಬಗ್ಗೆ ಮಾತಾಡಲ್ಲ. ತಪ್ಪು ಮಾಹಿತಿನ ಕೊಡ್ತಿದ್ದಾರೆ. ಸರ್ಕಾರ ತಪ್ಪು ಮಾಹಿತಿಯನ್ನು ಕೊಟ್ಟು ಸರ್ಕಾರ ಏನ್ ಹೇಳಿದೆ, ಇನ್ಕ್ಲೂಡಿಂಗ್ ಯು ಆಲ್, ನಮ್ಮ ರಾಜ್ಯದ ಎಲ್ಲಾ ಜನತೆ ಸೇರಿದ್ರೆ ಅದು ಕರ್ನಾಟಕ. ಅದೇ ಸೇರುತ್ತೆ ಸರ್, ಲಾಸ್ ಅಂಡ್ ಪ್ರಾಬ್ಲಮ್ ಏನಂತ ಹೇಗೆ ಸರ್? ಪ್ರಾಬ್ಲಮ್ ಏನಾಗಿದೆ? ಸುಮ್ಮನೆ ಬರೇ ಒಂದು ಲಾಸ್ ಇದೆ, ಚೆನ್ನಾಗಿ ಹೋದ್ರೆ ಸಾಕು. ಅದು ಬಿಟ್ಟು ಇದೆಲ್ಲ ಅಲ್ಲ, ಇಷ್ಟು ಕನ್ಸ್ಟ್ರಕ್ಟ್ ಅದಕ್ಕೆ ಏನ್ ಸಂಬಂಧ ಇದೆ? ಡೆವಲಪ್ಮೆಂಟ್ ಆಗ್ಬೇಕಷ್ಟೇ. ಅದು ಏನಾಯ್ತು ಅದರಲ್ಲಿ? ಅಪೋಸಿಷನ್ ನಾವು ಯಾವ್ದನ್ನು ಅಟ್ಯಾಕ್ ಮಾಡದೇನೆ ಇಷ್ಟು ಕನ್ಸ್ಟ್ರಕ್ಟಿವ್ ಆಗಿ ಡಿಸ್ಕಷನ್ ಏನು ಆಕ್ಟ್ ಮಾಡ್ತಿದೀವಿ, ಒಟ್ಟು ಒಂದು ಸಮಸ್ಯೆ ಬಗೆಹರಿಲ್ಲ ಅನ್ನೋದಕ್ಕೋಸ್ಕರ ನಾವೇನ ನೋಡಿ. ಅದು ರಾಜ್ಯ ಸರ್ಕಾರ ಕೂಡ ಅಶ್ವಥ್ ಅವರೇ, ರಾಜ್ಯ ಸರ್ಕಾರ ಕೂಡ ರಾಜಕೀಯ ಮಾಡಕ್ ಅಶ್ವಥ್ ಅವರೇ ನೋಡಿ, ರಾಜ್ಯ ಸರ್ಕಾರ ಆದರೂ ಕೇಂದ್ರ ಸರ್ಕಾರ ಆದ್ರೂ ಕೂಡ ಎಲ್ಲ ಕೂಡ ಜನರ ತೆರಿಗೆ ಹೌದಾ? ಅಷ್ಟೇ ಮುಗಿದದಕ್ಕೆ ಇದನ್ನ ಹಿಡ್ಕೊಂಡು ಎಂತ ಮಾತಾಡುದನ್ನು? ಈ ರೀತಿ ನೀವು ಇನ್ನು ಎಷ್ಟು ಉದ್ದಕ್ಕೆ ಮೆಟ್ರೋ ಬರಬೇಕು ಅಥವಾ ಇನ್ನೆಷ್ಟು ಉದ್ದಕ್ಕೆ ಅದನ್ನು ತಕೊಂಡು ಹೋಗ್ಬೇಕು, ಎಲ್ಲಿ ಚರ್ಚೆ ಮಾಡಿ. ಎಷ್ಟು ಕೊಟ್ಟಿದ್ದಾರೆ? ಆಯ್ತು, ನಮ್ಮ ಎಕ್ಸ್ಚೆಕರ್ ಇಂದ ಈಗ ಕರ್ನಾಟಕ ರಾಜ್ಯದಿಂದ ಹೋಯ್ತು, ನಿಮ್ಗೆ ಹೆಮ್ಮೆ ಅಲ್ವಾ? ನಿಮ್ಗೆ ಲಾಸ್ ಆಗಬೇಕು, ಲೋನ್ ಕೊಟ್ಟಿದ್ದು ಹೇಗೆ ಡೆವಲಪ್ ಮಾಡ್ಬೇಕು ಆಲೋಚನೆ ಮಾಡಿ, ಇದರ ಬಗ್ಗೆ ಚರ್ಚೆ ಮಾಡಿ. ಆಯ್ತು, ನಿಮ್ಮ ಮಾತಿಗೆ ನಾವು ದಾರಿಗೆ ಬರ್ತೀರಿ, ನೀವ್ ಹೇಳ್ತಾ ಇದ್ದೀರಲ್ಲ ಹಂಗೆ ಬರ್ತೀರಿ. ಬಡ್ಜೆಟ್ ಪುಸ್ತಕ ಅಂದ್ರೆ ಏನು? ಬಡ್ಜೆಟ್ ಪುಸ್ತಕ ಅಂದ್ರೆ ರಾಜ್ಯ ಸರ್ಕಾರದ ಮಾತ್ರ ಬರಬೇಕು. ಅದರಲ್ಲಿ ಎಲ್ಲಾ ನಿಗಮಗಳದೆಲ್ಲ ಇವರು ತರಕಾಗದೇ ಇಲ್ಲ. ಬಡ್ಜೆಟ್ ಅಲ್ಲಿ ರಾಜ್ಯ ಸರ್ಕಾರ ಏನು ಪ್ರಾವಿಷನ್ಗಳನ್ನ ಮಾಡ್ತೈತೆ, ಅಲೋಕೇಶನ್, ಫೈನಾನ್ಸ್ ಅಲೋಕೇಶನ್ಸ್ ಮಾಡ್ತೈತೆ, ಅದನ್ನ ಹೇಳ್ಬೇಕಾಗಿತ್ತು. ಇಲ್ಲಿ ಕ್ಲಿಯರ್ ಆಗಿ ಮೆಟ್ರೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. DK ಶಿವಕುಮಾರ್ ಸೈನ್ ಹಾಕಿ ಕೊಟ್ಟಿದ್ದಾರೆ, ನನಗೆ 50-50 ಅಂತ ಕೊಟ್ಬಿಟ್ಟಿದ್ದಾರೆ ಅವರು. ಹಣ ಬರೋದೆಲ್ಲನೂ ಕೂಡ ಕೇಂದ್ರ ಮತ್ತು ರಾಜ್ಯದ ಈಕ್ವಲ್. ಲೋನ್ ತಗೊಂಡ್ರೆ ಕೇಂದ್ರ ಸರ್ಕಾರನೇ ಗ್ಯಾರಂಟಿ ಕೊಡೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಎಲ್ಲನೂ ಕೂಡ ಪಾವತಿ ಮಾಡೋರು ಯಾರು? ಆ ನಿಗಮ ಮಾಡ್ತೈತೆ ಅಷ್ಟೇ, ನಿಗಮ ಮಾಡ್ತೈತೆ. ಇವ್ರು ಹೇಳಿದ್ರು ಕರ್ನಾಟಕದ, ಯಾರೋ ಕರ್ನಾಟಕದವ್ರು ಓಡಾಡ್ತಾರೋ ಏನು? ಕರ್ನಾಟಕದವ್ರು ಮಾತ್ರ ಓಡಾಡ್ತಾರೆ? ಎಲ್ಲ ಪ್ರಪಂಚದಲ್ಲಿ ಇರೋರು ಎಲ್ಲರೂ ಕೂಡ ಮೆಟ್ರೋದಲ್ಲಿ ಓಡಾಡ್ತಾರೆ, ಏನು ಕರ್ನಾಟಕ ಅಂತಲ್ಲ. ಅದರ ನಿಗಮದ ಕೆಲಸ ಮಾಡ್ತೈತೆ, ಅದು ದುಡ್ಡು ಪೇಮೆಂಟ್ ಮಾಡ್ತೈತೆ. ಅದನ್ನು ಕೊಟ್ಟಿರೋದನ್ನ ಇವರು ಇಲ್ಲ ಅಂತ ಹೇಳಿದ್ರೆ, ಬಡ್ಜೆಟ್ ಅಲ್ಲಿ ಸುಳ್ಳು ಹೇಳಿದ್ರೆ ಅದು ಸರಿ ಇಲ್ಲ. ಅವ್ರು ಹೇಳ್ತಾರೆ ಏನೋ ಅದೇನೋ ತುಕ್ಕಿಡ್ದಿದ್ದು ಅಂತ. ಕೇಂದ್ರ ಸರ್ಕಾರದ ಪಾತ್ರ ಏನಾನ ಮೆಟ್ರೋದಲ್ಲಿ ಇಲ್ಲ ಅಂದ್ರೆ
ಈ ಕರ್ನಾಟಕದ ಈ ಸಾರಿಗೆ ಆಗೈತಲ್ಲ ಆ ಸ್ಥಿತಿ ಬತ್ತಾಯ್ತು, ಅದನ್ನು ಅದು ತುಕ್ಕಿಡ್ದೈತಲ್ಲ, ಹಂಗ್ ತುಕ್ಕಿಡ್ದ ಹೋಗ್ತಾ ಇತ್ತು ಅದು. ಕರ್ನಾಟಕ ಸಾರಿಗೆ ಏನೋ ಪುಣ್ಯಕ್ಕೆ ಮೆಟ್ರೋ ಕೇಂದ್ರ ಸರ್ಕಾರದ ಇರೋದ್ರಿಂದ ಮಾನಿಟರ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಸಂಬಳ ಇಲ್ಲ, ಸಾರಿಗೆ ಇಲ್ಲ, ಸ್ಟ್ರೈಕು, ಟೈರ್ ಇಲ್ದಿದ್ದ ಬಸ್ಗಳು, ಬ್ಯಾಟ್ರಿ ಇಲ್ದಿದ್ದ ಬಸ್ಗಳು, ಆಮೇಲೆ JCB ಅಲ್ಲಿ ಹೋದೋ ಮಕ್ಕಳು, ಟಿಪ್ಪರ್ ಅಲ್ಲಿ ಹೋಗೋ ಮಕ್ಕಳು, ಇವೆಲ್ಲ ನೋಡ್ಬೇಕಾಯ್ತು ನಾವು. ಹಂಗೇನ್ ಆಗ್ತಾ ಇಲ್ಲಲ್ಲ ಮೆಟ್ರೋ. ನಿಮ್ದಲ್ಲ ಇದು ಪ್ರಾಜೆಕ್ಟ್, ಇಟ್ಸ್ ನಾಟ್ ಯುವರ್ ಪ್ರಾಜೆಕ್ಟ್, ಇಟ್ ಇಸ್ ಅ ಜಾಯಿಂಟ್ ಅಗ್ರಿಮೆಂಟ್ ಆಗಿದೆ. ಹಂಗಾರೆ ಪ್ರೈಮ್ ಮಿನಿಸ್ಟರ್ನ ಯಾಕೆ ಕರೆದ್ರಿ? ನಿಮ್ಮದೇ ಆಗಿದ್ರೆ ಶೇರು, ಓಕೆ ನಾನು ಒಪ್ತೀನಿ, ನಿಮ್ದೇ ಆಗಿದ್ರೆ ಶೇರು, ಪ್ರೈಮ್ ಮಿನಿಸ್ಟರ್ನ ಯಾಕೆ ಕರಿತೀರಾ? ನಿಮ್ದೇ 88%, ವೈ? ಇನ್ನು 12% ಹಾಕ್ಬಿಟ್ಟು ನೀವೇ ಮಾಡ್ಕೊಂಬಿಡಿ, ಕೇಂದ್ರ ಸರ್ಕಾರನೇ ಬೇಡ, ವೈ? ಈಗ ಹೆಸರೇನಿದೆ ನಮ್ಮ ಮೆಟ್ರೋ. ಹೌದು. ಆಗ ನಮ್ಮ ಮೆಟ್ರೋ ಇಲ್ಲಿ ಮುಗಿಸಿ. ಹೌದೌದು, ಇಲ್ಲಿ ನಮ್ಮ ಮೆಟ್ರೋ ಅನ್ನೋದು ಅವ್ರ ಮೆಟ್ರೋ ಮಾಡ್ಕೊಂತಾರೆ. DK ಶಿವಕುಮಾರ್ ಮೆಟ್ರೋ ಅಲ್ಲ ಇದು, ಎಲ್ಲರ ಮೆಟ್ರೋ ಇದು. ಈಗ ಮೆಟ್ರೋ ಮುಂದೆ ಸ್ಟೇಷನ್ ಅಲ್ಲಿ ಈಗ ಮುಂದೆ ಹೋಗಿ ಬೇರೆ ಸಬ್ಜೆಕ್ಟ್. ರಾಜ್ಯ ಸರ್ಕಾರ ಪಾತ್ರನೇ ಇಲ್ಲ ಅಂತಂದ್ರೆ ಸರ್, ಅದಲ್ಲ ರಾಜ್ಯ ಸರ್ಕಾರ ನಾವೆಲ್ಲ ಟ್ಯಾಕ್ಸ್ ಕಟ್ಟಿದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಆಗೋದು. ಇಲ್ಲಿ ಸಮಸ್ಯೆ ಮುಗಿಲಿಲ್ಲ, ಅಲ್ಲಿಂದ ಪ್ರಾರಂಭ ಆಗಲಿಕ್ಕೆ. ಈಗ ಮುಂದೆ ಹೋಗ್ಲಿ, ನೆಕ್ಸ್ಟ್ ಸಬ್ಜೆಕ್ಟ್ ತಗೊಳ್ಳುವ. ಮೆಟ್ರೋದೆಲ್ಲ ನಾನು ಹಿಸ್ಟ್ರಿ ಇದೆ. ಪಾಪ ಅನಂತ್ ಕುಮಾರ್ನ ಐ ಶುಡ್ ಥ್ಯಾಂಕ್ ಹಿಮ್, ವಾಜಪೇಯಿ ಅವ್ರನ್ನ ಥ್ಯಾಂಕ್ ಮಾಡಬೇಕು. ನಾನು ಒಂದು ಟೀಮೇ ಕರ್ಕೊಂಡು ಹೋಗಿದ್ದೆ, ಬುಳ್ಳ ಸಾಬ್ರು, ಆಫೀಸರ್ಸು, ನಮ್ಮ CM ಲಿಂಗಪ್ಪ ಎಲ್ಲ ಮೆಟ್ರೋ. ಅದನ್ನ ಈಗ ನಾನು ಅದೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಈಗ. ಬಟ್ ಐ ಆಮ್ ಆನ್ ರೆಕಾರ್ಡ್, 67,000 ಕೋಟಿ ರೂಪಾಯಿ ಖರ್ಚಾಗಿದೆ. ಕೇಂದ್ರ ಸರ್ಕಾರ ಗೌರ್ಮೆಂಟ್ ಈಕ್ವಿಟಿ 8,000 ಬಂದಿದೆ, ಸಬ್ಲೆಟ್ ಒಟ್ಟು 11,000 ಬಂದಿದೆ. ಗೌರ್ಮೆಂಟ್ ಆಫ್ ಕರ್ನಾಟಕ 33,917 ಕೋಟಿ ರೂಪಾಯಿ ಹಾಕಿದೆ. ಲೋನು 22,182 ಕೋಟಿ ನಾವೇ ಕಟ್ಟಿದ್ದೀವಿ. 56,000 ಕೋಟಿ ಆಗಿದೆ. ಸೊ ಒಟ್ಟು ರಾಜ್ಯ ಸರ್ಕಾರದ 83%, 17% ಕೇಂದ್ರ ಸರ್ಕಾರ. ಅವ್ರು ಮಾಡ್ಲಿ, ನಾನು ಡಿಫರ್ ನಾನು ಮಾಡಿ. ಅಲ್ಲ ಸರ್, ಸರ್ಕಾರದ ಹೇಳ್ಬೇಕಾದ್ರೆ ಲೋನ್ ಅಮೌಂಟ್ ಕೊಡಿ, ಆಗುತ್ತೆ ಬೆಲ್ಲ ಚರ್ಚೆ ಬೇಡ. ಕೊಡ್ರಿ, ಕೇಂದ್ರ ಸರ್ಕಾರದವ್ರು ಕೊಡೋದನ್ನ ಕೊಡ್ರಿ. ನಮ್ GST ನಮ್ದು ಅಂತಿರ. ಏನ್ ಸರ್ಕಾರಗಳು ಏನ ಟ್ಯಾಕ್ಸ್ ಕಟ್ಟಿದ ಮೇಲೆ ತಾನೇ ಎಲ್ಲ ಸರ್ಕಾರಗಳು ನಡೆಯೋದು. ನೀವು ಕೊಡೋದು ಕೊಡ್ರಿ ಆಯ್ತು ರಾಜ್ಯ ಸರ್ಕಾರಕ್ಕೆ. ಸೊ ಅಧ್ಯಕ್ಷರೇ, ಕೆಲವು ಅನೇಕ ವಿಚಾರಗಳನ್ನ ಬಹುಶಃ ನಾನು ತಿಳಿಸಿದ್ದೀನಿ. ಫ್ಲೈಯಿಂಗ್ ಸ್ಕೂಲು, ಜಕ್ಕೂರ್ ವಿಚಾರ, ಓಕೆ, ಅದು ಇದಪ್ಪ ಆಯ್ತು, ಅದ್ರ ಬಗ್ಗೆ ಮಾತು. ಈ ಜಕ್ಕೂರ್ ವಿಚಾರದಲ್ಲಿ ನಮ್ಮಲ್ಲಿ ಚರ್ಚೆ ಬಂದಿದ್ದು ನಿಜ, ನಾನೇನಿಲ್ಲ ಅಂತ ಹೇಳುದಿಲ್ಲ. ಬಟ್ ಚೀಫ್ ಮಿನಿಸ್ಟ್ರು ಇದನ್ನ ಸದ್ಯಕ್ಕೆ ವಿಲ್ ನಾಟ್ ಟೇಕ್ ಎನಿ ಡಿಸಿಷನ್ ಅಂತ ಹೇಳಿದ್ರು. ಸಜೆಷನ್ಸ್ ಇತ್ತು, ಅವರೆಲ್ಲ ಸಜೆಷನ್ ಕೊಟ್ಟಿದ್ರು, ಇದನ್ನೇನಾದ್ರು ಮಾಡಬೇಕು. ನನಗೆ ನಮ್ಮ ಇವರು ಕೂಡ ಪೀಯೂಷ್ ಗೋಯಲ್ ಅವರು ಕೂಡ ಹೇಳಿದ್ರು, ಒಂದು ಇದ್ರ ಭೂಮಿ, ಯಶೋ ಭೂಮಿ ಥರ ಮಾಡಿ, ಇನ್ನೊಂದು ಥರ ಮಾಡಿ ಅಂತೆಲ್ಲ ಅವರು ಹೇಳಿದರು. ಭಾರತ್ ಮಂಟಪ ಥರ ಮಾಡಿ ಅಂತ ಹೇಳಿದ್ರು. ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಒಂದು 300-500 ಕೋಟಿ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಮೆಟ್ರೋ ಹತ್ರ ಇದೆ, ಯೋಚನೆ ಮಾಡಿ ಅಂತ. ಅದು ಮುಂದಕ್ಕೆ ಗೌರ್ಮೆಂಟ್ ಅವ್ರು ಏನು ಬೇಕೋ ಡಿಸಿಷನ್ ತಗೊಳ್ತಾರೆ. ಕೆಲವು ಕೋರ್ಟ್ಗೂ ಏನೋ ಹೋಗಿದ್ದಾರೆ ಅಂತ ನನಗೆ ಯಾರೋ ಹೇಳಿದ್ರು. ಬಟ್ ಸ್ಟಿಲ್ ಐ ಡೋಂಟ್ ನೋ ದಟ್. ಅವ್ರಿಗೆ ಕೆಲವು ರೆಕಾರ್ಡ್ಸ್ ಎಲ್ಲ ಸಿಕ್ಕಿದೆ. ವಿಲ್ ಟೇಕ್ ಎ ಡಿಸಿಷನ್. ಈಗ ನಾವು ಯಾವುದೋ ಶಿಫ್ಟಿಂಗ್ ಬಗ್ಗೆ ನಾವೇನು ಯೋಚನೆ ಮಾಡಿಲ್ಲ. ಕ್ಯಾಬಿನೆಟಲ್ಲಿ ಬಂದಿದ್ದ ವಿಚಾರ ಆಫೀಸರ್ ಚರ್ಚೆ ಮಾಡಿ ತಂದಿದ್ದು ನಿಜ. ಬಟ್ ಗೌರ್ಮೆಂಟ್ ಹ್ಯಾಸ್ ಡೆಫರ್ಡ್ ಆಲ್ ದ ಡಿಸಿಷನ್ಸ್. ಮುಂದಕ್ಕೆ ಯಾವ ಸಂದರ್ಭಕ್ಕೆ ಏನೇನು ಬರ್ತದೋ ಆಮೇಲೆ ನೋಡೋಣ. ಸದ್ಯಕ್ಕೆ ನಮ್ದು ಯಾವುದು ಶಿಫ್ಟ್ ಮಾಡೋಂಥ ಸಂದರ್ಭ ನಾವೇನು ಆಲೋಚನೆ ಮಾಡಿಲ್ಲ. ಸರ್ಕಾರ ಏನು ತೀರ್ಮಾನ ಮಾಡಿಲ್ಲ. ಅಲ್ಲ, ಈಗ ನೀವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಬೇಡಿ, ಕ್ಲಾರಿಟಿ ಹೇಳಿ. ಅದನ್ನ ಫ್ಲೈಯಿಂಗ್ ಸ್ಕೂಲ್ ಆಗಿ ಉಳಿಸ್ತಿರೋ ಇಲ್ಲ. ಯಾಕಂದ್ರೆ ನಿಮ್ದ ನಡೆ ಇಡೀ ಕಾಂಗ್ರೆಸ್ಸಿನ ನಡೆ ಆ ಫ್ಲೈಯಿಂಗ್ ಸ್ಕೂಲ್ನ ಕ್ಲಬ್ ಮಾಡಬೇಕು ಅಂತ ಹಿಂದೆ ನೀವು ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಾಡಿ ಕಾಪಿ ಇದೆ ನನ್ನ ಹತ್ರ. ಮಾಡಿದೀರಾ? ಆಮೇಲೆ ಮಾತಾಡಿ, ಹೇಳ್ಬಿಡ್ತೇನೆ, ಆಮೇಲೆ ಹೇಳಿ. ಗವರ್ಮೆಂಟ್ ಇಂದಲೇ ಲೈಸೆನ್ಸ್ ಕೊಡ್ಲಿಲ್ಲ. ಫ್ಲೈಯಿಂಗ್ ಕ್ಲಬ್ ಮಾಡ್ಬೇಕಾದ್ರೆ ಲೈಸೆನ್ಸ್ ಕೊಡ್ಬೇಕಲ್ಲ. ಆ ಲೈಸೆನ್ಸ್ ನಾನು ಮೊನ್ನೆ ಹೇಳಿದ್ದೀನಿ ನಿಮಗೆ. ನಾವು ಫ್ಲೈಓವರ್ ಬಂದಿದೆ, ಫ್ಲೈಓವರ್ ಬಂದಾಗ ಒಂದು ನಿಮಿಷ ಮುಗಿಸ್ಬಿಡ್ಲಿ. ಇವಾಗ ಟೈಮ್ ಜಾಸ್ತಿ ಆಗಿದೆ, ಟೈಮ್ ಜಾಸ್ತಿ ಸಹಾಯ ಮಾಡ್ಲಿಕ್ಕೆ ಮಾತಾಡ್ತಾ ಇದ್ದೀನಿ. ಇಲ್ಲ ಪ್ಲೀಸ್ ಹಿಂದೆ ನನ್ನ ಹತ್ರ ಕಾಪಿ ಇದೆ. ನಾನು ಡಾಕ್ಯುಮೆಂಟ್ ಇಲ್ದಿರ ಏನು ಮಾತಾಡಲ್ಲ, ನೋಡಿದ್ದೀರಿ. ನಿಮ್ಗೆ ಕೊಡ್ತೀನಿ, ಇದು ಪೂರ್ತಿ ತಗೊಳ್ಳಿ. ಶೆಟ್ ಬೇಕಾದ್ರೆ ಕೊಟ್ಬಿಡ್ತೀನಿ. ಸಾಕು ನನಗೆ. ಸರ್ಕಾರ ಮುಗಿಸ್ಬಿಡ್ತಾರೆ ಅಧ್ಯಕ್ಷರೇ. ಇಲ್ಲ ಅಂದ್ರೆ ಫ್ಲೈಯಿಂಗ್ ಸ್ಕೂಲ್ನ ಮುಗಿಸೋಕೆ ಹೊರಟಿದ್ದಾರೆ. ಕ್ಲಬ್ ಮಾಡಕ್ಕೆ ಮಾಡಿದ್ರು. ನಮ್ಮ ಕ್ಯಾಬಿನೆಟ್ ಅಲ್ಲಿ ನಾವು ತೀರ್ಮಾನ ಮಾಡಿದ್ರೆ ಕ್ಲಬ್ನ ಕ್ಯಾನ್ಸಲ್ ಮಾಡಿದಿರಿ ಅಂತ ಮಾಡಿದಿರಿ. ನಾವು ಆರ್ಡರ್ ಮಾಡಿದಿರಿ. ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಮಾಡಿದಿರಿ. ಅದೇ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಧನ್ಯವಾದಗಳು, ನಿಮ್ಮ ಸರ್ಕಾರಕ್ಕೆ ನಮ್ಮ ಸರ್ಕಾರ ತಪ್ಪು ಮಾಡಿದೆ. ಓದಿದ್ದೀನಿ ನೆನ್ನೆ, ನೀವಿದ್ದಾಗೆ ಓದಿದ್ರಿ. ಕೃಷ್ಣ ಬೈರೇಗೌಡ ಏನು ಹೇಳಿದ್ದಾರೆ, ಇದೊಂದು ಬಿಗ್ ಸ್ಕ್ಯಾಂಡಲ್ ಅಂತ ಹೇಳಿದ್ದಾರೆ. ಇಟ್ಸ್ ಎ ಬಿಗ್ ಸ್ಕ್ಯಾಂಡಲ್. ನನ್ನ ಕಾನ್ಸ್ಟಿಟ್ಯೂಷನ್ ಆಗ್ತಾ ಇದೆ, ನನ್ನ ಒಪ್ತಾ ಇಲ್ಲ ನಾನು ಇದನ್ನ.
ಇದೆ ಸ್ಕ್ಯಾಂಡಲ್. ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿದ್ದೀರಾ, ನಮ್ಮ ಸರ್ಕಾರ ತಪ್ಪು ಮಾಡಿತ್ತು. ಮತ್ತೆ ಏನ್ ಸರ್ ನಾನು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.